ಸ್ನೇಹಿತರೆ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಬಂಜಾರ ಜನತೆಗೆ ಸ್ವಾಗತ. ರಾಮ್ ರಾಮ್. ಯಾಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನೋಡಿ ಸ್ಕ್ರೀನ್ ಮೇಲಿನ ಒಂದು ವಿಡಿಯೋ ಬರ್ತಾ ಇದೆಯಲ್ಲ, ಈ ದೇವಸ್ಥಾನ ಇರೋದು ನಮ್ಮ ಬಂಜಾರ ಸಮುದಾಯದ ಒಂದು ದೇವಸ್ಥಾನ ಇದು. ಈ ದೇವರ ಹೆಸರು ಶ್ರೀ ಸೀತಾಸತಿ ಬಾಪು ಮಹಾರಾಜ್ ಠಾಕು ಮಹಾರಾಜ್. ಶ್ರೀ ಸೀತಾಸತಿ ಠಾಕು ಮಹಾರಾಜ್ ದೇವಸ್ಥಾನದ ಹೆಸರು. ಈ ದೇವಸ್ಥಾನ ಇರೋದು ಎಲ್ಲಿ ಗೊತ್ತಾ? ಕಾಟನಹಳ್ಳಿ ಗ್ರಾಮ, ಬ್ಯಾಡಗಿ ತಾಲೂಕು, ಹಾವೇರಿ ಜಿಲ್ಲೆ. ಬ್ಯಾಡಗಿ ತಾಲೂಕು, ಹಾವೇರಿ ಜಿಲ್ಲೆ. ಮೂಲ ಸ್ಥಳ ಕಾಟನಹಳ್ಳಿ ಗ್ರಾಮ. ನೋಡಿ ಸ್ನೇಹಿತರೆ, ಏನು ವಿಶೇಷ ಅಂತಂದರೆ ಬಹಳ ಅದ್ಭುತವಾದ ಜಾತ್ರೆ. ಸಿಂಪಲ್ ಆಗಿ ಜನ ಸೇರ್ತಾರೆ. ಹಾಗೂ ಸ್ನೇಹಿತರೆ, ಎಲ್ಲ ನನ್ನ ಪ್ರೀತಿಯ ಬಂಜಾರ ಜನತೆಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಟ್ಯಾಗ್ ಮಾಡಿ, ಪ್ರತಿ ಒಬ್ಬರಿಗೂ ಗೊತ್ತಾಗಿ. ಯಾಕೆ ಅಂತಂದರೆ, ಇಲ್ಲಿ ಹಾವೇರಿ ಜಿಲ್ಲೆ ಸುತ್ತಮುತ್ತ ಹಾಗೂ ಬ್ಯಾಡಗಿ ತಾಲೂಕಿನ ಸುತ್ತಮುತ್ತ ಅಲ್ಲಿನ ಜನ ಮಾತ್ರ ಜಾಸ್ತಿ ಸೇರ್ತಾರೆ. ಹಾಗೂ ಈ ಕಡೆಯಿಂದ ಜಾಸ್ತಿ ಜನಕ್ಕೆ ತಲುಪಿಲ್ಲ. ಅಲ್ಲಿ ಸೀತಾಸತಿ ಠಾಕು ಮಹಾರಾಜ್ ದೇವಸ್ಥಾನ, ಆ ದೇವಸ್ಥಾನ ಇನ್ನೊಂದು ದೇವರಿದೆ, ಅದೇ ಹೆಸರು ಅಂದರೆ ಚೇಂಜ್, ಭೀಮಿ ಸತ್ತಿ ತೀತಾರಾಜ್. ನೋಡಿ, ಅವರಿಬ್ಬರು ಅಕ್ಕ ತಂಗಿಯಂದರು ಅಂತ ಹೇಳ್ತಾರೆ. ಹಾಗೂ ಈ ದೇವಸ್ಥಾನ ಇರೋದು ಕಾಟನಹಳ್ಳಿ ಗ್ರಾಮ, ಹಾವೇರಿ ಜಿಲ್ಲೆ, ಬ್ಯಾಡಗಿ ತಾಲೂಕಲ್ಲಿ. ಸ್ನೇಹಿತರೆ, ಅಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಹೆಣ್ಣು ದೇವತೆಗೆ ಬ್ಯಾಟಿ ಬೀಳುತ್ತೆ ಅಲ್ವಾ? ಆದರೆ ಅಲ್ಲಿ ಹಂಗಲ್ಲ, ಎಲ್ಲ ಉಲ್ಟ. ಗಂಡು ದೇವರಿಗೆ ಬ್ಯಾಟಿ ಬೀಳುತ್ತೆ, ಹೆಣ್ಣು ದೇವತೆಗೆ ಬ್ಯಾಟಿ ಬೀಳಲ್ಲ. ಸಿ ಅಡಿಗೆ ಆ ತಾಯಿಗೆ ಬೇಕಾಗಿರೋದು ಒಂದು ಬ್ರಾಹ್ಮಣರ ಒಂದು ಜಮೀನಲ್ಲಿ ನೆಲೆಸಿರೋದು. ಅದು ಆ ತಾಯಿ ಇರುವಂಥ ಸ್ಥಳ ಬ್ರಾಹ್ಮಣರ ಒಂದು ಹೊಲ, ಆ ಹೊಲದಲ್ಲಿ ನೆಲೆಸಿರೋದು. ಹಾಗೂ ಸ್ನೇಹಿತರೆ, ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ವಿಚಾರ ಏನಪ್ಪ ಅಂತಂದರೆ, ತಾಯಿಗೆ ಬ್ಯಾಟಿ ಬೀಳಲ್ಲ, ಠಾಕು ಮಹಾರಾಜಿಗೆ ಬ್ಯಾಟಿ ಬೀಳುತ್ತೆ. ಆ ವಿಶೇಷ ಏನಪ್ಪ ಅಂತಂದರೆ, ಅದು ನಮ್ಗಳಿಗೆ ಅಲ್ಲಿ ಬ್ರಾಹ್ಮಣರು ಏನೊಂದು ವಿಚಾರಪ್ಪ ಅಂತಂದರೆ, ತಾಯಿ ಇರಲಿ ಬಾಪು ಬೇಡ, ಆ ಥರ ಒಂದು ವಿಚಾರ. ಯಾಕಂತಂದರೆ ಬ್ರಾಹ್ಮಣ್ಸ್ ಅವ್ರ ಹೊಲದಲ್ಲಿ ನಾವು ಕುರಿ ಕೊಯ್ಯಂಗಿಲ್ಲ, ಮತ್ತು ಮಾಡಬಾರ್ದು. ಆದರೆ ತಾಯಿಗೆ ಬೇಕಾಗಿರೋದು ಅವ್ರ ಹೊಲ. ನೋಡಿ ಎಷ್ಟು ಅದ್ಭುತವಾದ ವಿಚಾರ ಇದೆ ಅಲ್ಲ. ನಿಜವಾಗ್ಲೂ ಸ್ನೇಹಿತರೆ, ಈ ವಿಡಿಯೋನ ನನ್ನ ಬಂಜಾರ ಜನತೆಗೆ ಟ್ಯಾಗ್ ಮಾಡಿ, ಹಾಗೂ ಕಾಟನಹಳ್ಳಿ ಗ್ರಾಮದಲ್ಲಿರುವಂಥ ಶ್ರೀ ಸೀತಾಸತಿ ನಮ್ಮ ಬಂಜಾರ ಸಮುದಾಯದ ಪ್ರತಿಯೊಬ್ಬರು ಬರಬೇಕಲ್ಲಿಗೆ ಅಂತ ನನ್ನ ಈ ವಿಡಿಯೋ ಆಗುತ್ತೆ. ಹಾಗೂ ಬರೀ ಬಂಜಾರ ಸಮುದಾಯದ ಅಂತಲ್ಲ, ಇಡೀ ನನ್ನ ಹಿಂದೂ ಜನತೆಗೆ ನನ್ನ ಅರ್ಪಣೆ ಈ ವಿಡಿಯೋ. ದಯವಿಟ್ಟು ಶೇರ್ ಮಾಡಿ. ಜೈ ಶ್ರೀರಾಮ್, ಜೈ ಸೀತಾಸತಿ, ಜೈ ಠಾಕುರಾಜ್.